ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಇನ್ನೇನು ಮಿಡ್ ಟರ್ಮ್ ಎಕ್ಸಾಮ್ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಬಂದೇ ಬಿಡುತ್ತೆ. ಇವತ್ತಿಂದ ಕರೆಕ್ಟಾಗಿ ನೋಡಿದರೆ ಇನ್ 30 ಡೇಸ್ ಇದೆ ಮಕ್ಕಳೇ, ಅಷ್ಟೇ. ಸೊ ಇದಕ್ಕೆ ಹೆಂಗೆ ಪ್ರಿಪೇರ್ ಆಗೋದು, ಏನೆಲ್ಲ ಮಾಡಬೇಕು, ಯಾವುದೆಲ್ಲ ಮಿಸ್ಟೇಕ್ಗಳನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡೋಕ್ಕೆ ನಾನು ನಿಮ್ಮ ಶ್ವೇತಾ ಮೇಡಮ್ ಬಂದಿದ್ದೀನಿ. ಇವತ್ತಿನ ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟು. ಯಾಕಂತ ಹೇಳ್ತೀನಿ ಕೇಳಿ. ತುಂಬ ಓದೋದಕ್ಕೆ ಇದೆ, ಆದರೆ ಟೈಮ್ ಕಡಿಮೆ ಇದೆ, ಕರೆಕ್ಟ್ ತಾನೆ? ಕ್ವಾರ್ಟರ್ಲಿ ಟೆಸ್ಟ್ ಏನೋ ಒಂದು ಹೆಂಗೋ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ತುಂಬ ಜನ ಥಿಂಕ್ ಮಾಡ್ತಿದ್ದೀರಾ. ಅದಕ್ಕೆ ಕೆಲವರು ಅರ್ಧಂಬರ್ಧ ಓದಿರ್ತೀರಾ, ಇನ್ನು ಕೆಲವರು ಓದೇ ಇರೋದಿಲ್ಲ, ಕೆಲವರು ತುಂಬ ಚೆನ್ನಾಗಿ ಓದಿರ್ತೀರಾ. ಸೊ ಚೆನ್ನಾಗಿ ಓದೋರಿಗೆ ಅದನ್ನು ಬಿಟ್ಬಿಟ್ಟು ಬೇರೆ ಚಾಪ್ಟರ್ಗಳನ್ನು ಓದೋ ಅಂತಹ ಟೆನ್ಷನ್ ಇರುತ್ತೆ. ಅದೆಲ್ಲದನ್ನು ಕಡಿಮೆ ಮಾಡೋಕ್ಕೆ ನಾನಿವತ್ತು ಬಂದಿದ್ದೀನಿ. ಸೊ ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನಮ್ಮ ರೋಡ್ ಮ್ಯಾಪ್ ಕ್ಲಾಸ್ ಇವಾಗ ಸ್ಟಾರ್ಟ್ ಆಗಿರುವಂಥದ್ದು. ಅದೇ ರೀತಿಯಾಗಿ ನಾವು ಮಿಡ್ ಟರ್ಮ್ಗೆ ಮ್ಯಾರಥಾನ್ ಆ್ಯಂಡ್ ದೆನ್ ಸೋ ಮೆನಿ ಕ್ಲಾಸಸ್, ಶಾರ್ಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್, ಈ ರೀತಿಯಾಗಿ ತುಂಬ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಇದು ನಿಮಗೆ ಬೇಕು ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕ್ಲಾಸು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇಬ್ಬರಿಗೂ ಇರುತ್ತೆ. ಸೊ ರೋಡ್ ಮ್ಯಾಪ್ ಕ್ಲಾಸನ್ನು ನೋಡುವ ಮಕ್ಕಳೇ, ಏನೇನಿದೆ ಏನೇನಿಲ್ಲ ಅಂತ ಹೇಳಿಬಿಟ್ಟು, ಹೌ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಬರೀ ಪಾಸ್ ಆದರೆ ಸಾಕಾಗೋದಿಲ್ಲ, ಗುಡ್ ಮಾರ್ಕ್ಸ್ ಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಫೈನಲ್ ಎಕ್ಸಾಮನ್ನು ನೀವು 80 ಮಾರ್ಕ್ಸಿಗೆ ಬರೀತೀರಾ, ಅದರಲ್ಲಿ 20 ಮಾರ್ಕ್ಸು ಎಲ್ಲಿಂದ ಬಂತು ಅಂತ ಕೇಳಿದರೆ ದಟ್ ವಿಲ್ ಬಿ ಫ್ರಮ್ ಯುವರ್ ಮಿಡ್ ಟರ್ಮ್ ಕ್ವಾರ್ಟರ್ಲಿ ಟೆಸ್ಟ್ 1 ಆ್ಯಂಡ್ ಕ್ವಾರ್ಟರ್ಲಿ ಟೆಸ್ಟ್ 2. ಮೇಡಮ್ 3 ಎಕ್ಸಾಮಿಂದ ತೊಗೊಳ್ತಾರೆ ಕೇಳಿದರೆ, ಇಲ್ಲ, ಬೆಸ್ಟ್ ಆಫ್ 2 ಯಾವ್ದು ಎರಡರಲ್ಲಿ ಜಾಸ್ತಿ ಸ್ಕೋರ್ ಮಾಡಿರ್ತಿರಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ ಮಕ್ಕಳೇ, ಓಕೆನಾ? ಸೊ ಬೆಸ್ಟ್ ಆಫ್ 2ನ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ದೀರಾ, ಈ 2 ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಲೇಬೇಕು. ಯಾಕಂತ ಅಂದರೆ ನಿಮ್ಮ ಫೈನಲ್ ಮಾರ್ಕ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಮಕ್ಕಳೇ. ಸೊ ನಾವಿವಾಗ ನೋಡುವ ಟೋಟಲ್ ಆಗಿ ಈ 30 ಡೇಸ್, ಯಾಕಂತಾನೆ ಇವತ್ತು 25th ಅಲ್ವಾ? ಸೊ ಟೋಟಲ್ ಆಗಿ ಈ 30 ಡೇಸನ್ನು ನಾವು 4 ಫೇಸಲ್ಲಿ ಡಿವೈಡ್ ಮಾಡುವ, 4 ಫೇಸಲ್ಲಿ. ಯಾವುದೆಲ್ಲ ಅಂತ ಕೇಳಿದರೆ, ಸಿಲೆಬಸ್ ಕಂಪ್ಲೀಟ್ ಆಗದೆ ರಿವಿಷನ್ ಮಾಡೋಕ್ಕಾಗತ್ತಾ? ಟೆಸ್ಟ್ ಕೊಡೋಕ್ಕಾಗತ್ತಾ? ಇಲ್ಲ ತಾನೆ. ಸೊ ಫಸ್ಟಿಗೆ ನಮ್ಮದು ಫಸ್ಟ್ ಟಾರ್ಗೆಟು 1 to ನಿಯರ್ಲಿ 20 ಡೇಸ್ ಹತ್ರ 1 to 18 ಡೇಸನ್ನು ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಮುಗಿಸುವಂಥದ್ದು. ಸೊ ನಾವಿವಾಗ ಎಲ್ಲಿದ್ದೀವಿ? ವಿ ಆರ್ ನಾವ್ ಇನ್ ದ ಆಗಸ್ಟ್ 25 ಕರೆಕ್ಟ್ ಅಲ್ವಾ? ಸೊ ಆಗಸ್ಟ್ 25ರಿಂದ ನಮ್ಮ ಮಿಡ್ ಟರ್ಮ್ ಇರೋದು ಯಾವಾಗ? ಸೆಪ್ಟೆಂಬರ್ 25ಗೆ ಸ್ಟಾರ್ಟ್ ಆಗ್ತಾ ಇದೆ. ಕಂಪ್ಲೀಟಾಗಿ 30 ಡೇಸ್ ಸಿಗುತ್ತೆ. 30 ಡೇಸಿಗೆ ರೋಡ್ ಮ್ಯಾಪ್ ಬೇಕಲ್ವಾ? ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿದರೆ, ಅದಕ್ಕೋಸ್ಕರ ಈ ಕ್ಲಾಸನ್ನು ಮಾಡ್ತಿರುವಂಥದ್ದು. ಫಸ್ಟ್ ಕೆಲಸ ಏನು ಅಂತಂದರೆ, ಕಂಪ್ಲೀಟ್ ದ ಸಿಲೆಬಸ್. ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡದೆ ಏನು ಮಾಡೋಕ್ಕೂ ಆಗೋದಿಲ್ಲ ಮಕ್ಕಳೇ. ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. 18 ದಿನ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದರೆ ಎಷ್ಟು ಸಬ್ಜೆಕ್ಟ್ ಇದೆ? 6 ಸಬ್ಜೆಕ್ಟ್ ಇದೆ ಅಲ್ವಾ? 6 ಸಬ್ಜೆಕ್ಟಲ್ಲಿ ಒಂದೊಂದಕ್ಕೆ 3 ಡೇಸ್ ಅಂತ ಕೊಟ್ಟರು 6 ಆಯ್ತಲ್ಲ. 3 ಡೇಸ್ ಅಂದರೆ 3 6 18 ಆಯಿತು. ಆದರೆ ನಾವೇನು ಮಾಡುವ, ಪಿ ಸಿ ಎಮ್ ಬಿಗೆ 4 ಡೇಸನ್ನು ಕೊಟ್ಟು ಕನ್ನಡ ಮತ್ತು ಇಂಗ್ಲೀಷಿಗೆ 2 ಡೇಸನ್ನು ಕೊಡುವ. 4 ದಿನ ಪೂರ್ತಿ ಮ್ಯಾಥ್ಸ್ ಓದೋದಲ್ಲ, ಟೋಟಲ್ ಆಗಿ ನೀವು ಆ ಥರ ಡಿವೈಡ್ ಮಾಡ್ಕೋಬೇಕು ನಿಮ್ಮ ಸ್ಲಾಟ್ಗಳನ್ನು. ನಮ್ಮ ಟಾರ್ಗೆಟ್ ಏನು? 18 ಡೇಸ್ ಒಳಗಡೆ ಅಷ್ಟು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡುವಂಥದ್ದು. ನೀವು ಎಕ್ಸಾಮ್ 18 ಡೇಸ್ ಆದಮೇಲೆ ಕೊಟ್ಟರು ರೆಡಿ ಆಗಿರಬೇಕು, ಓಕೆನಾ? ಸೊ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಳುವ. ನೆಕ್ಸ್ಟ್ ಕೆಲಸ ಏನು ಅಂತ ಕೇಳಿದರೆ, ರಿವಿಷನ್. ಎಷ್ಟು ದಿನ? ರಿಮೈನಿಂಗ್ 5 ಡೇಸ್ ರಿವಿಷನ್ ಮಾಡಬೇಕು. ಓದಿರೋದನ್ನು ಶೆಡ್ಯೂಲ್ ಮಾಡ್ಕೊಳ್ಳಿ. 3 ಸ್ಲಾಟ್ ಆಗಿ, ನಿಮ್ಮ ಪರ್ ಡೇನ 3 ಸ್ಲಾಟ್ ಆಗಿ 2 ಅವರ್ಸ್ ಇದು ಅಥವಾ 3 ಅವರ್ಸ್ ಇದು ಮಾಡ್ಕೊಳ್ಳಿ, ಅಥವಾ 1.5 ಅವರ್ಸ್ದು ಮಾಡ್ಕೊಳ್ಳಿ. ಇಟ್ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಕೆಪಾಸಿಟಿ. ಡಿವೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಡೇಸ್ ಪ್ರಾಕ್ಟೀಸ್ ಟೆಸ್ಟ್. ಕಂಪ್ಲೀಟಾಗಿ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನ, ಓಲ್ಡ್ ಕ್ವಶನ್ ಪೇಪರ್ನ, ಮೇಡಮ್ ಮಿಡ್ ಟರ್ಮ್ ಇದು ಪೇಪರ್ ಇಲ್ಲ, ಡೋಂಟ್ ವರಿ, ಯು ಟೇಕ್ ದ ಫೈನಲ್ ಪೇಪರ್ ಓನ್ಲಿ. ಆ ಫೈನಲ್ ಪೇಪರ್ ಮಾಡೆಲ್ ಪೇಪರ್ಗಳು ಕೊಟ್ಟಿದ್ದಾರೆ, ಅದನ್ನೇ ನೋಡ್ಕೊಳ್ಳಿ ಮಕ್ಕಳೇ. ಕ್ವಶನ್ ಬ್ಯಾಂಕನ್ನು ಬಿಟ್ಟಿದ್ದಾರೆ ಫಸ್ಟ್ PUC ಸೆಕೆಂಡ್ PUC ಅವರಿಗೆ, ಅದನ್ನು ನೋಡ್ಕೊಳ್ಳಿ. ಈ ರೀತಿಯಾಗಿ ಕ್ವಶನ್ ಗೊತ್ತಿದ್ರೆ ಸಾಕು. ಟಾಪಿಕ್ನ ಓದೋದು ದೊಡ್ಡದಲ್ಲ, ಆ ಟಾಪಿಕ್ ಮೇಲೆ ಹೆಂಗೆ ಕ್ವಶನ್ ಬರುತ್ತೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ ಮಕ್ಕಳೇ. ದೆನ್ ಲಾಸ್ಟ್ 2 ಡೇಸ್ ಏನು ಮಾಡಬೇಕು? ಕಂಪ್ಲೀಟಾಗಿ ಕ್ವಿಕ್ ರಿವಿಷನ್ ಮಾಡಬೇಕು. ಸೊ ಇಲ್ಲಿ ಇವಾಗ ಎಕ್ಸಾಮ್ ಮಿಡ್ಲಿಗೆ ಕೆಲವೊಂದು ಸಲ ಗ್ಯಾಪ್ ಕೊಟ್ಟಿದ್ದಾರೆ. ಯಾಕಂದರೆ 25th 9th ತನಕ, ಅಕ್ಟೋಬರ್ 9th ತನಕ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದಾರೆ.
ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೊಸ ಟಾಪಿಕನ್ನು ಕಲಿಬೇಡಿ, ಆವಾಗಲೂ ರಿವಿಷನ್ ಮಾಡಿ. ಈ 25ನೇ ತಾರೀಕಿಗೆ ಎಕ್ಸಾಮ್ ಇರೋದಕ್ಕೆ 24ಕ್ಕೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ, ಇದರಲ್ಲೂ ಬೇರೆ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡು ಓದಬೇಡಿ, ಓಕೆನಾ. ಸೊ ದಿಸ್ ಇಸ್ ಅ ಪ್ಲ್ಯಾನ್ ಹೌ ಟು ಡಿವೈಡ್ ದ ಡೇಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೈಲಿ ಏನು ಮಾಡಬೇಕು ಅಂತಾರೆ, ಮೇಡಮ್ ಓದೋಕ್ಕಾಗಲ್ಲ ಅಂತಂದರೆ ಆಗೋದಿಲ್ಲ, ಯಾಕಂತಂದರೆ ಟೈಮ್ ಇಲ್ಲ. ಸೊ ಮಿನಿಮಮ್ 4 to 5 hours ಕಲೀರಿ. ಮೇಡಮ್ ಟೈಮೇ ಸಾಕಾಗೋದಿಲ್ಲ, ನೋಟ್ಸ್ ಬರೆಯೋಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂತಿದ್ದಾರೆ ಕೆಲವರೆಲ್ಲ. ಪ್ರಾಕ್ಟೀಸ್ ಮಾಡಿ. ರಿವೈಸ್ ಮಾಡೋಕ್ಕೆ ನೀವು ಎಲ್ಲಿದ್ರೇನು, ಬಸ್ಸಲ್ಲಿ ಟ್ರಾವೆಲ್ ಮಾಡೋವಾಗಲೂ ರಿವೈಸ್ ಮಾಡಬಹುದು, ಅಥವಾ ಕಾಲೇಜಲ್ಲಿ ಫ್ರೀ ಪೀರಿಯಡ್ ಇದ್ದಾಗಲೂ ರಿವೈಸ್ ಮಾಡಬಹುದು, ಲಂಚ್ ಬ್ರೇಕ್ ಇದ್ದಾಗ ಬೇಗ ಊಟ ಮುಗಿಸ್ಕೊಂಡು ಅವಾಗಲೂ ರಿವಿಷನ್ ಮಾಡಬಹುದು. ಮೇಡಮ್ ಕ್ಲಾಸಲ್ಲೆಲ್ಲ ಕಿಂಡಲ್ ಮಾಡ್ತಾರೆ ಅಂತ, ನೋ, ಡೋಂಟ್ ವರಿ ಅಬೌಟ್ ದೆಮ್. ಮಾರ್ಕ್ಸ್ ಬಂದರೆ ನಿಮಗೆ ಬರುವಂಥದ್ದು, ಬೇರೆ ಯಾರಿಗಾದರೂ ಬರುತ್ತಾ? ಅಂಥವ್ರನ್ನೆಲ್ಲ ನಂದು ಕ್ಲಾಸಿಂದು ಲಿಂಕನ್ನ ಶೇರ್ ಮಾಡಿ ಆಯಿತಾ ಅವರಿಗೆಲ್ಲ. ಆ್ಯಂಡ್ ದೆನ್ ಪ್ರಾಕ್ಟೀಸ್ ಮಾಡಿ 2 to 3 hours. 2 hours ಬೇಕು, ಓಕೆ. 2 hours ಸಿಗಲಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಇಷ್ಟು ಮಾಡಿ, ಇಲ್ಲ ಅಂತಲೇ 1 hour ಮಾಡಿದರೂ ಓಕೆ. ರಿವೈಸ್ ಮಾಡಿ, ಎವ್ರಿ ಡೇ ಸ್ಟಡಿ ಮಾಡಿರುವಂಥದ್ದನ್ನು. ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ಮಕ್ಕಳೇ. ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಏನು ಅಂತ ಕೇಳಿದರೆ ನಿಮ್ಗೊಂಥರ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓಕೆ, ನಾನು ನೋಡಿದ್ದೀನಿ, ಕ್ವಶನನ್ನು ನೋಡಿದ ಕೂಡಲೇ ಹೆದರಿಕೆ ಆಗೋದಿಲ್ಲ. ನನ್ನದೇ ಸ್ಟೂಡೆಂಟ್ ಒಂದು ಸಲ ಫೈನಲ್ ಎಕ್ಸಾಮಲ್ಲಿ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಿದ್ಲು ಅಂತ, ಆದರೂ ಚೆನ್ನಾಗಿ ತೆಗ್ದಿದ್ದಾಳೆ. ಔಟ್ ಆಫ್ 100 89 ಏನೋ ಮ್ಯಾಥ್ಸಲ್ಲಿ ತೆಗ್ದಿದ್ಲು. ಬಟ್ ಶಿ ವಾಸ್ ಏಬಲ್ ಟು ಸ್ಕೋರ್ 95 ಆಲ್ಸೋ. ಬಟ್ ಪೇಪರ್ ನೋಡಿದವಳು ತಲೆ ತಿರುಗಿ ಬಿದ್ದಿದ್ಲು. ನೀವು ಹಾಗೆಲ್ಲ ಮಾಡಬೇಡಿ. ನಮಗೆ ಯಾವಾಗ ಆ ಪ್ರಾಬ್ಲಮ್ ಬರೋದಿಲ್ಲ ಅಂತ ಕೇಳಿದರೆ ನಾವು ಕ್ವಿಕ್ಕಾಗಿ ರಿವಿಷನ್, ಕ್ವಶನ್ ಹಿಂಗೆ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ನಮಗೊಂದು ಪ್ಲ್ಯಾನ್ ಇದ್ದರೆ, ಐಡಿಯಾ ಇದ್ದರೆ ನಮ್ಗೆ ಹೆದರಿಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಟೆಸ್ಟ್ ಪೇಪರ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಈ ಟೆಸ್ಟ್ ಪೇಪರ್ಗಳು ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ನಮ್ಮ ಪರೀಕ್ಷೆಯಲ್ಲಿ ಸಿಗುತ್ತೆ. ಬೇಗ ಬೇಗ ಸೆಕೆಂಡ್ PUC ಯಲ್ಲಿದ್ದರೆ ವಿಜೇತ ಬ್ಯಾಚಿಗೆ, ಫಸ್ಟ್ PUC ಯಲ್ಲಿದ್ದರೆ ಆರಂಭ ಬ್ಯಾಚಿಗೆ ಜಾಯಿನ್ ಆಗಿ ಮಕ್ಕಳು, ಓಕೆನಾ. ಹೌ ಟು ಕವರ್ ದ ಸಿಲೆಬಸ್. ಮೇಡಮ್ ಒಂದೊಂದು ಚಾಪ್ಟರೇ ಇಷ್ಟಿಷ್ಟು ದೊಡ್ಡಕ್ಕಿದೆ, ಇನ್ನು ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಕೇಳ್ತೀರಾ. ಫಸ್ಟಿಗೆ ಏನು ಮಾಡಿ, ಕಾನ್ಸೆಪ್ಟನ್ನ ಓದಿ. ಅದಾದಮೇಲೆ ಫಸ್ಟಿಗೆ ಒಂದು ಸಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಳ್ಳಿ ಮಕ್ಕಳೇ, ಓಕೆನಾ. ಅದಾದಮೇಲೆ ಇಂಪಾರ್ಟೆಂಟ್ ಚಾಪ್ಟರ್, ಹೈ ವೆಯ್ಟೇಜ್ ಚಾಪ್ಟರ್ ಯಾವುದು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಕ್ಲಾಸ್ ಮಾಡ್ತೀನಿ, ಓಕೆನಾ. ಹೈ ವೆಯ್ಟೇಜ್ ಚಾಪ್ಟರ್ ಯಾವುದು ಅಂತ ಹೇಳ್ಬಿಟ್ಟು ಅದಕ್ಕೆ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲದನ್ನು ಓದ್ತೀನಿ ಅಂತ ಕೂತ್ಕೊಂಡ್ರೆ ಟೈಮ್ ಇಲ್ಲ. ಫಸ್ಟ್ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಟಾಪಿಕ್ಗಳನ್ನು ಚಾಪ್ಟರ್ ಫಸ್ಟು, ಆಮೇಲೆ ಅದರಲ್ಲಿರುವಂತಹ ಟಾಪಿಕ್ಕು, ಓಕೆನಾ. ಅದು ಆದಮೇಲೆ ಇಂಪಾರ್ಟೆಂಟ್ ಟಾಪಿಕ್ ಅಥವಾ ಡಿಫಿಕಲ್ಟ್ ಟಾಪಿಕ್ಗಳು. ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ತೊಗೊಳ್ಳಿ, ಓಕೆನಾ. ನೆಕ್ಸ್ಟು ರಿಮೈನಿಂಗ್ ಕೆಲವೊಂದು 1 ಮಾರ್ಕ್ಸಿಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ರಿಮೈನಿಂಗ್ ಟಾಪಿಕ್ಗಳನ್ನು ನೀವು ಏನು ಮಾಡಬಹುದು, ಓದಬಹುದು, ಓಕೆನಾ. ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಳಿ ಮಕ್ಕಳೇ. ಎಲ್ಲದನ್ನು ಒಂದೇ ಸಲಕ್ಕೆ ಓದೋಕ್ಕಾಗೋದಿಲ್ಲ. ಇಡೀ ಪುಸ್ತಕ ಹಿಡ್ಕೊಂಡು ಓಕೆ ದಿಸ್ ಇಸ್ ದ ಫಸ್ಟ್ ಚಾಪ್ಟರ್ ಇಂಟಗ್ರೇಷನ್ ಇಸ್ ನಥಿಂಗ್ ಬಟ್ ಆ್ಯಂಟಿ ಡಿರೈವೇಟಿವ್, ದ ರೆಸಿಪ್ರೋಕಲ್ ಆಫ್ ಡಿಫ್ರೆನ್ಸಿಯೇಷನ್, ಹಿಂಗೆ ಓದೋಕ್ಕಾಗೋದಿಲ್ಲ. ಇವಾಗ ಕಾನ್ಸೆಪ್ಟ್ಗಳನ್ನು, ಚಾಪ್ಟರ್ನ ಸೆಲೆಕ್ಟ್ ಮಾಡಿ, ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡಿ, ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡಿ, ಅದರ ಪ್ರಕಾರ ಓದಿ ಆಯಿತಾ. ಇದು ಮ್ಯಾಥಮೆಟಿಕ್ಸ್ಗಿಂತನೂ ಬೇರೆ ಸಬ್ಜೆಕ್ಟ್ಗಳಲ್ಲಿ ತುಂಬ ಯೂಸ್ ಆಗುತ್ತೆ. ಇದು ಎಲ್ಲದಕ್ಕೂ, ನಾನು ಬರೀ ಮ್ಯಾಥ್ಸಿಗೆ ಹೇಳ್ತಿರುವಂಥದ್ದಲ್ಲ, ಎಲ್ಲದಕ್ಕೂ ಹೇಳ್ತಿರುವಂಥದ್ದು. ನೆಕ್ಸ್ಟ್ ಒನ್ ಇಸ್ ಫೈನಲ್ 12 ಡೇಸಲ್ಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. 18 ಡೇಸಿಗೆ ನಾನು ಪ್ಲ್ಯಾನ್ ಕೊಟ್ಟಿದ್ದೀನಿ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ಅಂತ. ಫೈನಲ್ 12 ಡೇಸಲ್ಲಿ ಫಾರ್ಮುಲಾ ಶೀಟ್ ಓದೋವಾಗಲೇ ಫಾರ್ಮುಲಾ ಶೀಟನ್ನು ರೆಡಿ ಮಾಡ್ಕೊಳ್ಳಿ. ಅದನ್ನು ರಿವೈಸ್ ಮಾಡಿ ಮಕ್ಕಳೇ. ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹೇಳಿದ್ನಲ್ಲ, ಕ್ವಶನ್ ಪೇಪರ್ನ ಇಟ್ಕೊಂಡು ಓದಿ ಅಂತ ಹೇಳ್ಬಿಟ್ಟು, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನೋಡಿಬಿಟ್ಟು ಅದನ್ನು ಓದಿ. ಪ್ರೀವಿಯಸ್ ಪೇಪರ್, ತುಂಬ ಜನ ಹೇಳ್ತಾರೆ ಮೇಡಮ್ ಮಿಡ್ ಟರ್ಮಿಗೆ ಪೇಪರೇ ಇಲ್ಲ ಅಂತ ಹೇಳ್ಬಿಟ್ಟು. ಡೋಂಟ್ ವರಿ ಮಕ್ಕಳೇ, ಹೇಳಿದ್ನಲ್ಲ, ಮಾಡೆಲ್ ಪೇಪರ್ನ ತೊಗೊಳ್ಳಿ, ಅಥವಾ ಓಲ್ಡ್ ಫೈನಲ್ ಪೇಪರ್ನ ತೊಗೊಳ್ಳಿ, ಅಥವಾ ನಮ್ಮ ಬ್ಯಾಚ್ಗಳಲ್ಲೇ ನಾವು ಡೈಲಿ ಒಂದೊಂದು ಚಾಪ್ಟರಿಗೂ ಒಂದೊಂದು ಕ್ವಶನ್ ಟೆಸ್ಟ್ ಪೇಪರ್ನ ಕೊಟ್ಟಿದ್ದೀವಿ. ಅದನ್ನು ನೋಡಿ ಟೋಟಲಾಗಿ ಕ್ವಶನ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಅದಕ್ಕೋಸ್ಕರ ಪ್ರೀವಿಯಸ್ ಪೇಪರ್ಗಳನ್ನು ನೋಡಿ ಅಂತ ಹೇಳ್ಬಿಟ್ಟು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ. ನಮ್ಮ ಬ್ಯಾಚಲ್ಲಿ ಸಿಗುತ್ತೆ. ಮಿಸ್ಟೇಕ್ ಕರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನ ಅಟೆಂಡ್ ಮಾಡ್ತೀರಾ, ಆದರೆ ಏನಾಗುತ್ತೆ ಅಂತ ಕೇಳಿದರೆ ತಪ್ಪು ಮಾಡ್ತೀರಾ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಿಲ್ಲ. ಇಟ್ ವಿಲ್ ಎಫೆಕ್ಟ್ ಯು ಇನ್ ದ ಫೈನಲ್ ಎಕ್ಸಾಮಿನೇಷನ್. ಯಾಕಂತಂದರೆ ಆನ್ಸರ್ ಬರೆಯುವಾಗ ಏನು ತಪ್ಪು ಮಾಡಿರ್ತಿರಲ್ಲ ಅದೇ ಆನ್ಸರ್ ನಿಮ್ಮ ಪೇಪರಲ್ಲಿ ಬರುತ್ತೆ. ಇಂಥ ಮಿಸ್ಟೇಕನ್ನು ಮಾಡಬೇಡಿ ಮಕ್ಕಳೇ.
ಎಕ್ಯುರೇಸಿ ಇಂಪಾರ್ಟೆಂಟ್. ಮೊನ್ನೆ ಯಾರೋ ನನಗೆ ಕಮೆಂಟ್ ಮಾಡಿದರು, ಮೇಡಮ್ ಡಿಟರ್ಮಿನೆಂಟ್ಸ್ ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಅದು ಯಾವಾಗ ಸರಿಯಾಗೋದು? ಸ್ಪೀಡ್ ಇದ್ದಾಗ, ಅಕ್ಯುರೇಟಾಗಿ ಇದೇ ಆನ್ಸರು ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಬರೆದಾಗ ಮಕ್ಕಳೇ ತುಂಬಾ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರುವಂಥದ್ದು, ಮರೀದೆ ಪ್ರಾಕ್ಟೀಸ್ ಮಾಡ್ತಾ ಬರೀರಿ. ಸೊ ಇದನ್ನು ಟ್ರ್ಯಾಕ್ ಮಾಡಿ ಮಕ್ಕಳೇ. ನಾನು ಬರೀ ಪ್ಲ್ಯಾನ್ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಟ್ರ್ಯಾಕ್ ಮಾಡಬೇಕು. ಫಸ್ಟ್ 6 ಡೇಸ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ, ನೆಕ್ಸ್ಟ್ 6 ಡೇಸು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ, ಅಂದರೆ ಅವೇರ್ನೆಸ್ ಥರ. ಓಕೆ, ನಿಮ್ಮನ್ನು ನೀವು ಟ್ರ್ಯಾಕ್ ಮಾಡ್ಕೋಬೇಕು. 18 ದಿನಕ್ಕೆ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು 17ನೇ ದಿನ ಕೂತ್ಕೊಂಡು ಓದೋದಲ್ಲ. ಅರ್ಥ ಆಯ್ತಾ? ಸೊ ಎವ್ರಿ ಡೇ ಯು ನೀಡ್ ಟು ಟ್ರ್ಯಾಕ್ ಫಾರ್ ದಿಸ್ ಇಸ್ ದ ಚೆಕ್ ಲಿಸ್ಟ್. ಓಕೆನಾ? ಫಸ್ಟ್ 6 ಡೇಸ್ ಇಷ್ಟು ಕಂಪ್ಲೀಟ್ ಆಯಿತಾ, ಟಾರ್ಗೆಟ್ ಹಾಕ್ಕೊಳ್ಳಿ. ಫಸ್ಟ್ 6 ದಿನಕ್ಕೆ ಇಷ್ಟ ಆಗಬೇಕು ಅಂತ, ಕಂಪ್ಲೀಟ್ ಆಯಿತಾ ಅಂತ. ನೆಕ್ಸ್ಟ್ 6 ಡೇಸಿಗೆ ಇಷ್ಟು ಕಂಪ್ಲೀಟ್ ಆಯಿತು, ಓಕೆ ಇಲ್ಲಿಗೆ ಮುಗ್ದು ಇಡಬೇಕು ಸಿಲೆಬಸ್. ನೆಕ್ಸ್ಟ್ ರಿವಿಷನ್, ನೆಕ್ಸ್ಟ್ ಮಾಕ್ ಟೆಸ್ಟು, ನೆಕ್ಸ್ಟ್ ಫೈನಲ್ ರಿವಿಷನ್. ಇವುಗಳನ್ನು ಮಾಡಿ ಮಕ್ಕಳೇ. ಮಾಡಿಯೂ ನಿಮಗೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಲಿಲ್ಲ ಅಂತಂದರೆ ಆವಾಗ ಹೇಳಿ. ಸೊ ನಮ್ಮ ಬ್ಯಾಚ್ಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಮ್ಯಾರಥಾನ್ ಕ್ಲಾಸ್ಗಳನ್ನು ಮಾಡ್ತಿದ್ದೀವಿ, PYQಗಳನ್ನು ಮಾಡ್ತಿದ್ದೀವಿ, ಈಚ್ ಚಾಪ್ಟರ್ಗೆ ಟೆಸ್ಟ್ಗಳನ್ನು ಕೊಡ್ತೀವಿ, KCET ಬೋರ್ಡ್ ಎಲ್ಲದನ್ನು ಕೊಡ್ತಾ ಇದ್ದೀವಿ. ಫಾರ್ ಫಸ್ಟ್ PUC ಇಟ್ ಈಸ್ ಆರಂಭ, ಫಾರ್ ಸೆಕೆಂಡ್ PUC ಇಟ್ ಈಸ್ ವಿಜೇತ. ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ, ಇವತ್ತೇ ಹೋಗ್ಬಿಟ್ಟು ಜಾಯ್ನ್ ಆಗಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್, ಟೇಕ್ ಕೇರ್, ಬೈ ಬಾಯ್.